ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಗುರುಪತ್ನಿ, ರಾಜಪತ್ನಿ, ಜ್ಯೇಷ್ಠಪತ್ನಿ ತಥೈವ ಚ, ಪತ್ನಿ ಮಾತಾ ಸ್ವಮಾತಾ ಚ ಪಂಚೈತಾಹ ಮಾತರಾ ಸ್ಮೃತಾಹ. ಅಂದರೆ ಈ 5 ತಾಯಂದಿರನ್ನು ನಾವು ನೆನಪು ಮಾಡ್ಕೊಳ್ತಿರ್ಬೇಕಂತೆ. ಗುರುಪತ್ನಿ, ರಾಜಪತ್ನಿ, ಸಹೋದರರ ಪತ್ನಿ, ಪತ್ನಿಯ ತಾಯಿ ಮತ್ತು ಜನ್ಮ ಕೊಟ್ಟ ತಾಯಿ. ಈ 5 ತಾಯಿಯಂದಿರನ್ನು ನಾವು ಯಾವಾಗಲೂ ನೆನಪು ಮಾಡಿಕೊಳ್ಬೇಕಂತೆ. ಸಾಧ್ಯವಾದರೆ ಅವರು ಯಾವ ಯಾವ ಸಂದರ್ಭದಲ್ಲಿ ಸಿಗ್ತಾರೋ ಅವರಿಗೆ ಸೇವೆಯನ್ನು ಮಾಡು ಅಂತ ಹೇಳ್ತಾನೆ. ಗೊತ್ತಿಲ್ಲ ಎಲ್ಲೆಲ್ಲಿ ಕಳಂಕವಿದೆಯೋ ಅಂಥ ಕಳಂಕರಹಿತವಾಗಿ ಇರಬೇಕು ಅಂತಂದರೆ, ನಾವು ಕರ್ತವ್ಯ ಸಹಿತವಾಗಿ ಇರಬೇಕು ಅಂತಂದರೆ, ಕಲ್ಮಶರಹಿತವಾಗಿರಬೇಕು ಅಂತಂದರೆ ಈ ಸೇವೆಗಳಲ್ಲೂ ಕೂಡ ಮುಂದುವರಿಯುವಂಥದ್ದು. ಯಾವುದೋ ದೋಷ ನಮ್ಮನ್ನು ಕಾಡ್ತಿದ್ದಲ್ಲ, ಅದು ಇದಕ್ಕೂ ಕೂಡ ನಿಮಗೆ ಭಾಗಶಃ ಫಲಿತವನ್ನು ಕೊಡತಕ್ಕಂತಹದ್ದು, ಆ ಕಷ್ಟಕಾರ ಪಡೆದಿಂದ ದೂರ ಸರಿತಕ್ಕಂಥದ್ದು. ಈ 5 ತಾಯಂದಿರನ್ನು ಕೂಡ ನಾವು ಪಂಚಮಾತಾಹ ಅಂತ ಏನು ಕರಿತೀವೋ ಅವರಿಗೆ ಯಾವಾಗಲೂ ಕೂಡ ವಂದನೆಯನ್ನೇ ಮಾಡಬೇಕು. ಯಾವ ಸಂದರ್ಭದಲ್ಲೂ ಕೂಡ ನಿಂದನೆ ಸಾಧ್ಯವಿಲ್ಲಂಥದ್ದು. ಶುಭಂ ಭೂಯಾತ್. ಒಳ್ಳೆಯದಾಗಲಿ.